ನಾನು ಸ್ವಲ್ಪ ಹಾಕ್ಬಿಡ್ತೀನಿ. ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಜಾಗ್ತಾನಮ್ಮ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಸ್ಥಿರಗೊಳಿಸಲು ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಗೊಳಿಸಿ ಅರ್ಪಿಸಿಕೊಳ್ಳುತ್ತೇವೆ. ಜೈ ಭೀಮ್, ಜೈ ಭಾರತ್. ಈಗಾಗಲೇ 105ರಿಂದ 110 ಬಾರಿ ಸಂವಿಧಾನ ಬದಲಾವಣೆ ಮಾಡಿದ್ರೆ ತಿದ್ದುಪಡಿ ಮಾಡಿದ್ದೀವಿ. ಆದ್ರೆ ಬೆಳಿಗ್ಗೆ ಪೇಪರ್ ನೋಡ್ತಾ ಇದ್ದೆ, ಎಲ್ಲ ಒಂದು ಕಡೆ ಸ್ವಾಮೀಜಿಯವರು ಧರ್ಮ ಸಂಸ್ಥಾನಗಳನ್ನ ಮಾಡಬೇಕು, ಧರ್ಮ ಪ್ರಚಾರಗಳು ಮಾಡಬೇಕು. ಸ್ವಾಮೀಜಿ ಒಬ್ಬರೇ ಇಲ್ಲ, ಯಾವುದೇ ಜಾತಿಯ ಮುಖಂಡಗಳು ಆಯಾ ಜಾತಿಯ ವೈಮನಸ್ಸನ್ನ ಉಂಟು ಮಾಡದೆ ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಬೇಕು. ಆದ್ರೆ ಸ್ವಾಮೀಜಿಯವರು ಸಂವಿಧಾನ, ಸನಾತನ ಧರ್ಮದ ಸಂವಿಧಾನವನ್ನು ಮಾಡಬೇಕು ಅಂತ ಮೊನ್ನೆ ಹೇಳಿದ್ರು. ಅದು ಪತ್ರಿಕೆಗಳು ಕೂಡ ಬಂದಿದೆ. ಎಲ್ಲೋ ಒಂದು ಕಡೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ, ವಿಶೇಷವಾಗಿ RSS ಮನಸ್ಥಿತಿ ಇರುವಂತವರು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಈ ದೇಶಕ್ಕೆ ಸಂವಿಧಾನದ ಮಹತ್ವಕ್ಕಿಂತ ಸನಾತನ ಧರ್ಮದ ಮಹತ್ವವನ್ನು ಎತ್ತಿ ತೋರಿಸಬೇಕು ಅಂತೇಳಿ ಜನಗಳಿಗೆ ಅದನ್ನ ಮತ್ತೆ ಮತ್ತೆ ಹೇಳಿ ಈಗಾಗಲೇ ಸಾಕಷ್ಟು ಜನ ಲೋಕಸಭಾ ಸದಸ್ಯರು, ಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ಅದರಿಂದ ನಾವು ನಮ್ಮ ಸಂವಿಧಾನ ಆಶಯಗಳನ್ನು ನಾವು ಈಡೇರಿಸಿಕೊಳ್ಳಿಕ್ಕೆ, ಕಾಯ ವಾಚ ಮನಸ್ಸನ್ನ ಸಂವಿಧಾನದ ಬಗ್ಗೆ ಗೌರವ ಕೊಡಲಿಕ್ಕೆ, ನಮ್ಮ ಸಂವಿಧಾನದ ಮಹತ್ವವನ್ನು ತಿಳಿಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿದಿನ ಕೂಡ ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಕೊಂಡು ಬರ್ತಾ ಇದೆ. ಕೆಲವರ ಹೆಸರು ಹೇಳಿದ್ರೆ ತಪ್ಪಾಗಿ, ಕೆಲವರ ಹೆಸರು ಹೇಳದೆ ಹೋದ್ರು ತಪ್ಪಾಗುತ್ತೆ, ಹೇಳಿದ್ರೆ ತಪ್ಪಾಗಲ್ಲ, ಹೇಳದೆ ಹೋದ್ರು ತಪ್ಪಾಗಲ್ಲ. ಕ್ಷಮಿಸ್ಬೇಕು ನನ್ನ. ಮತ್ತು ತಡವಾಗಿ ಬಂದದಕ್ಕೂ ಕೂಡ ತಮ್ಮ ಎಲ್ಲರ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇವತ್ತೊಂದು ಈ ದೇಶಕ್ಕೆ ನಿನ್ನೆ ಸಂಕಲ್ಪ ಉಂಟು ಮಾಡ್ತಕ್ಕಂಥ ಒಂದು ದಿನ. ನಮಗೆ ಇನ್ನು ಬಹಳ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಆಚರಣೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಈ ಭರತಖಂಡಕ್ಕೆ
ಮೊಟ್ಟ ಮೊದಲ ಸಂವಿಧಾನ. ಇದಕ್ಕೆ ಮುಂಚೆ ನಮಗೆ ಸಂವಿಧಾನ ಇರಲಿಲ್ಲ. ಯಾಕೆಂದರೆ ಇಡೀ ದೇಶ ಏಷ್ಯಾದಿಂದ ಬಂದವರ, ಎಲ್ಲೋ ಅಫ್ಘಾನಿಸ್ತಾನದಿಂದ ಬಂದವರ, ಅವರ ಆಳ್ವಿಕೆ ನಂತರ ಇಂಗ್ಲೀಷರ ಆಳ್ವಿಕೆಯಲ್ಲಿ ನಮಗೆ ಸಂವಿಧಾನ ಇರಲಿಲ್ಲ. ಸುಮಾರು 625 ರಾಜರಾಳ್ತಾ ಇದ್ದಂಥ ಸಂಸ್ಥಾನಗಳು. ಹಾಗಾಗಿ ಯಾರು ಕೂಡ ರಾಜ ಹೇಳದ್ದೇ ಕಾನೂನು, ರಾಜ ಮಾಡೋದೇ ಸರಿಯಾದ ಕ್ರಮ, ಆ ಥರ ಇದ್ದಂಥ ಸ್ಥಿತಿಯಲ್ಲಿ ಮೊದಲನೇದೂ ಕೂಡ ಸರಿ ಮಾತನಾಡಿದವ್ರು ಹೇಳಿದ್ರು, ನೆಹರೂರವರು ಜೊತೆಗೆ ಇನ್ನೂ ಅವರ ಸಹಪಾಠಿಗಳು ಸುಮಾರು 1935 ಇಸ್ವಿಗೆ ಮುಂಚೆನೇ ಈ ರಾಷ್ಟ್ರಕ್ಕೊಂದು ಸಂವಿಧಾನ ಬೇಕು ಅಂತೇಳಿ ಸ್ವರ ಎತ್ತುತ್ತಾರೆ. ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಎಲ್ಲ ರೀತಿಯ ಹಕ್ಕುಗಳಿಗೆ ಅವರಿಗೆ ಒಂದು ಸರ್ವ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಪ್ರತಿಪಾದನೆ ಮಾಡತಕ್ಕಂಥ ಒಂದು ಸಂವಿಧಾನ, ಮಹಾ ಸಂವಿಧಾನ. ಆ ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ಈ ದಾರ್ಶನಿಕ, ಈ ಶತಮಾನದ ಅಥವಾ ಮುಂದೆ ಈ ಸೂರ್ಯ ಚಂದ್ರ ಇರೋ ತನಕ ಒಂದು ಸಾಮಾಜಿಕ ವರ್ಗಗಳನ್ನ ಕಾಪಾಡ್ತಕ್ಕಂಥ, ಮಹಿಳೆಯರನ್ನ ಸಬಲರನ್ನಾಗಿ ಮಾಡ್ತಕ್ಕಂಥ, ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ, ಆದಿವಾಸಿಗಳ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಂವಿಧಾನ ಇದ್ರೆ ಅದು ನಮ್ಮ ಭಾರತ ರಾಷ್ಟ್ರದ ಶ್ರೇಷ್ಠ ಸಂವಿಧಾನ ಅಂತ ಹೇಳಲಿಕ್ಕೆ ನಾನಾದರೂ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಮಾತ್ರ ಬಯಸ್ತೀನಿ. 1949 ನವೆಂಬರ್ 26 ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ತದನಂತರ 2 ತಿಂಗಳ ನಂತರ ಜನವರಿ 26, 1950 ಇಸ್ವಿಯಲ್ಲಿ ಈ ಒಂದು ಸಂವಿಧಾನವನ್ನು ಭಾರತಕ್ಕೆ ಏನು ಸಮರ್ಪಣೆಯನ್ನು ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಎಲ್ಲ ವರ್ಗದ, ಎಲ್ಲ ಭಾಷೆಯ, ಎಲ್ಲ ಸಮುದಾಯದ ಜನಕ್ಕೂ ಒಂದೇ ರೀತಿಯ ಕಾನೂನು ನೆರವನ್ನು ಸಿಗ್ತಕ್ಕಂಥ ಮತ್ತು ಸ್ವತಂತ್ರದ ಹಕ್ಕನ್ನು ಸಿಗ್ತಕ್ಕಂಥ ಸಮಬಾಳ್ವೆ, ಸಹ ಭೋಜನ, ಈ ಥರದ ಹಲವಾರು ಯೋಜನೆಗಳನ್ನು, ಹಲವಾರು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಭಾರತದ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿನ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲೆಯ, ತಾಲೂಕಿನ ಹಾಗೂ ಏನು ಕರ್ನಾಟಕ ರಾಜ್ಯದ ಎಲ್ಲ ವಿಭಾಗಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದೆ. ಇದು ಇದೇ ರೀತಿ ಮುಂದುವರಿಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. 25 ವರ್ಷ ಕಳೆದು ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಮುಖಂಡರ ಪಾತ್ರ ಏನು ಅಂತಕ್ಕಂಥದ್ದನ್ನ ನಾನು ಇವತ್ತಿನ ದಿವಸ ಹೇಳಕೊತೀನಿ. 1919ರಲ್ಲಿ ಮೋತಿಲಾಲ್ ನೆಹರೂರವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಾರೆ. ಅವರು 2 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 1928ರವರೆಗೂ ಕೂಡ ಅವರು ಅಧ್ಯಕ್ಷರಾಗಿರ್ತಾರೆ. ಅವತ್ತೊಂದು ದಿವಸ ಈ ಒಂದು ಭಾರತ ದೇಶದಲ್ಲಿ ಸಂವಿಧಾನನ ಜಾರಿಗೆ ತರಬೇಕು ಅಂತೇಳಿ ಭದ್ರ ಬುನಾದಿ ಹಾಕೊಡ್ತಾರೆ ನಮ್ಮ ಜವಾಹರ್ಲಾಲ್ ನೆಹರು ತಂದೆಯಾದಂತಹ ಮೋತಿಲಾಲ್ ನೆಹರೂರವರು. ಆ ಒಂದು ಕಾರ್ಯಗತಗೊಳಿಸೋದ್ರಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅತಿ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ನವೆಂಬರ್ 26, 1949ರಂದು ಏನು ಅಂಗೀಕಾರಗೊಂಡು ಸಂವಿಧಾನ, ಇದು ನಮ್ಮ ದೇಶದ ಬೃಹತ್ ಸಂವಿಧಾನ. ಇವತ್ತು ನಾವೇನಾದರೂ ಒಬ್ಬರು ವಕೀಲರಾಗಿ ನಾವು ಕಾನೂನು ಕೆಲವರಿಗೆಲ್ಲ ಅರ್ಥೈಸ್ತಾ ಇದ್ದೇವೆ ಅಂತಂದ್ರೆ ಈ ಸಂವಿಧಾನಕ್ಕೆ ನಾವು ತಲೆ ಬಾಗಲೇಬೇಕು. ಅದರಲ್ಲೂ ಕೂಡ ಈ ಒಂದು ಮೋತಿಲಾಲ್ ನೆಹರೂರವರು ವಕೀಲರಾಗಿದ್ರು, ಮತ್ತೆ ನಮ್ಮ ಗಾಂಧೀಜಿಯವರು ಕೂಡ ವಕೀಲರಾಗಿದ್ರು. ಈ ವಕೀಲರಿಗಿರಿ ಮತ್ತೆ ಒಂದು ರಾಜಕೀಯಕ್ಕೆ ಅವಿನಾಭಾವ ಸಂಬಂಧ. ಇವತ್ತು ಯಾರೇ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅವರ ಒಂದು ಅಡ್ವೊಕೇಸಿ ಪ್ರೊಫೆಷನ್ ಜೊತೆನೆ ಕೂಡ ಅವರು ಮುಂದುವರ್ಕೊಂಡು ಹೋಗ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ರಾಜೇಗೌಡರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್
ನಮ್ಮ ರಾಜಣ್ಣವರು ಕೂಡ ಆ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಏನಿವತ್ತು 75ನೇ ಸಂವಿಧಾನ ಅಂಗೀಕಾರ ಆದ ದಿನದಂದು ತಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ. ಇವಾಗಲೇ ಶಿವಶಂಕರ್ ಹೇಳಿದ ಹಾಗೆ ಒಂದು ಪ್ರತಿಜ್ಞಾವಿಧಿಯಲ್ಲಿ ನಾವು ಮೊದಲೇ ಮಾಡಬೇಕಾಗಿತ್ತು, ಆದರೂ ಕೂಡ ಪಾಪ ಅವರು ತಿಳಿಸ್ಕೊಟ್ರು. ಆ ಸಂವಿಧಾನದ ಪೀಠಿಕೆಯ ಮೂಲಕ ಏನು ಹೇಳಿದ್ದಾರೆ ಅದು ಎಲ್ಲ ಸಾರಾಂಶ ಎಲ್ಲ ಅದರೊಳಗಡೆ ಕೂಡ ಎಲ್ಲ ಅಳವಡಿಸ್ಕೊಂಡಿದೆ. ನಾನಾದ್ರಳಿಕೆ ಬಯಸ್ತೇನೆ, ಮಹಿಳೆಯರಿಗೆ ಸಬಲೀಕರಣಕ್ಕೆ ಆಗಲಿ ಅಥವಾ ಡಾಕ್ಟರ್ ಅಂಬೇಡ್ಕರ್ ಅವರು ನ್ಯಾಯಬದ್ಧವಾಗಿ ಸಂವಿಧಾನದಲ್ಲಿ ಎಲ್ಲ ಹಕ್ಕು ಮತ್ತು ಸಮಾನತೆಯನ್ನ ಸಾರ್ದಂಥವು. ಈ ಸಂವಿಧಾನ ಬಂದ ಮೇಲಕ್ಕೆ ಸಂವಿಧಾನ ಸಿಕ್ಕಿದಾಗ ನಮ್ಮೆಲ್ರಿಗೂ ಅವಕಾಶ ಪ್ರತಿಯೊಂದು ವರ್ಗದ ಜನರಿಗೂ ಸಿಕ್ಕಿದೆ.